ಬಸವಣ್ಣವರು ಎರಡು ಲಗ್ನ ಆಗಿದ್ದರು. ಗಂಗಾಂಬಿಕಾ ಮತ್ತು ನೀಲಾಂಬಿಕಾ ದ್ವಿಪತ್ನಿ ಇದ್ದರು. ಮೊಹಮ್ಮದ್ ಬೈಗಮನ್ನು ಎಂಟತ್ತಾಗಿದ್ದ. ಅದಕ್ಕೆ ಲಿಂಗಾಯತರು ಸಮಾನರು. ಕೆಲವೊಂದು ಲಪುಟ ಸ್ವಾಮಿಗಳು ಅದಾರ, ಶಾಣೆಹಳ್ಳಿ ನಿಜಗುಣಾನಂದ ಸ್ವಾಮಿ ಅಥವಾ ಅದಾನ ಅಲ್ಲಿ ಬೆಳಗಾವದಾಗ. ಈ ವೀರಶೈವ ಲಿಂಗಾಯತ ತಳ್ಳಿ ಒಡೆಯುವಂಥ ಕೆಲಸ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಕೆಲವೊಂದು ಸ್ವಾಮೀಜಿಗಳು, ಮಠಾಧೀಶರು ಎಷ್ಟು ನಾಚಿಕೆಗೇಡಿಗಳದಾರಂದರೆ, ಲಿಂಗಾಯತರು ಇಸ್ಲಾಂ ಒಂದೇ, ಲಿಂಗಾಯತರು ಅಂತ್ಯ ಸಂಸ್ಕಾರ ಮಣ್ಣ ಮಾಡ್ತಾರೆ, ಮುಸ್ಲಿಮರು ಮಣ್ಣ ಮಾಡ್ತಾರೆ. ಅದಕ್ಕೆ ಬಸವಣ್ಣವರು ಎರಡು ಲಗ್ನ ಆಗಿದ್ದರು. ಗಂಗಾಂಬಿಕಾ ಮತ್ತು ನೀಲಾಂಬಿಕಾ ದ್ವಿಪತ್ನಿ ಇದ್ದರು. ಮೊಹಮ್ಮದ್ ಬೈಗಮನ್ನು ಎಂಟತ್ತಾಗಿದ್ದ. ಅದಕ್ಕೆ ಲಿಂಗಾಯತರು ಸಮಾನರು. ಕೆಲವೊಂದು ಲಪುಟ ಸ್ವಾಮಿಗಳು ಅದಾರ, ಶಾಣೆಹಳ್ಳಿ ನಿಜಗುಣಾನಂದ ಸ್ವಾಮಿ ಅಥವಾ ಅದಾನ ಅಲ್ಲಿ ಬೆಳಗಾವದಾಗ. ಅವ ಏನು ಹೇಳ್ತಾನಂದರೆ, ಲಿಂಗಾಯತರು ಇಸ್ಲಾಂ ಅಂದರೆ ಶಾಂತಿ, ಜಕಾತ್ ಅವನು ಕೇಳಿರಲಿಲ್ಲ. ಅಲ್ಲಿಂದ ಈ ವಿಭೂತಿ, ಯಾಕಂದ್ರೆ ನನ್ನ ಬಳಿ ಒಂದು 1700 ಆಕಳಿದಾವೆ ಗೋಶಾಲೆ. ಎಲ್ಲ ಕಟ್ಗರಿ ಮನೆಗೂ ವಯಸ್ಸಾಗಿ ಅಂಥ ರಕ್ಷಣೆನ ಮಾಡ್ತೀನಿ. ಅಲ್ಲಿ ವಿಭೂತಿ ತಯಾರು ಮಾಡ್ತೀನಿ ನಾನು, ಶುದ್ಧ ವಿಭೂತಿ. ಆ ಸ್ವಾಮಿ ಹೇಳ್ತಾನೆ, ವಿಭೂತಿ ಆಕಳಿನಿಂದಲೇ ಯಾಕೆ ಮಾಡಬೇಕು, ಗೋವಿನಿಂದಲೇ ಯಾಕೆ ಮಾಡಬೇಕು, ಮತ್ಯಾವುದೇ ಪ್ರಾಣಿಯಿಂದ ಅದಕ್ಕೆ ಯಾಕೆ ಶ್ರೇಷ್ಠ ಗೋ ಅಂದಾರೆ ಹಿಂದೂ ಧರ್ಮದಲ್ಲಿ, ಇದು ನಾವು ಒಪ್ಪುವುದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಾನು ಹೇಳಿದೆ ಆ ಸ್ವಾಮಿಗೆ, ನಿನಗೆ ಗೋವಿನ ಸಗಣಿಯಿಂದ ತಯಾರಾದಂಥ ವಿಭೂತಿ ನಿನಗೆ ಸರಿಯಾಗಿ ಕಾಣಿಸಲಿಲ್ಲ ಅಂದರೆ, ನೀನು ಹಂದಿ ಅಥವಾ ನಾಯಿಯಿಂದ ತಯಾರು ಮಾಡಿಕೊಂಡು ವಿಭೂತಿ ಹಚ್ಕೋ. ನಿನ್ನ ಮ್ಯಾಗ ವಿಭೂತಿ ನೀನು ಹಚ್ಕೋಬೇಡ, ಗೋವಿನಿಂದ ಇದ್ದಂಥ ವಿಭೂತಿ ಹಚ್ಕೋಬೇಡ. ಸನಾತನ ಧರ್ಮದಲ್ಲಿ ಆಶೀರ್ವಾದ ಹಿಂಗೆ ಮಾಡ್ತಾರೆ ಎಲ್ಲ ಗುರುಗಳು. ಇದು ಸನಾತನ ಧರ್ಮದ ಸಂಕೇತ. ನೀ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ವಿರೋಧ ಮಾಡ್ತೀಯ ಅಂದ್ರೆ ಇದನ್ನು ಉಪಯೋಗ ಮಾಡಬೇಡ, ಹಿಂಗೆ ಮಾಡು ನೀನು. ಅವನಿಗೆ ಹೇಳಿದ ಕೆಲವೊಂದು ಸಲಹೆಗಳು ಕೊಟ್ಟೆ. ಇದೇನು ಗುರುಗಳು ಹಾಕ್ಕೊಂಡಾರಲ್ಲ ಈ ಕ್ಯಾಮಿ, ಇದು ಸನಾತನ ಧರ್ಮದ ಸಂಕೇತ. ನೀವು ಸನಾತನ ಧರ್ಮವನ್ನು ವಿರೋಧ ಮಾಡ್ತೀನಿ ಅಂದರೆ ಹಸರಂಗಿ ಹಾಕ್ಕೊಂಡು ಅಡ್ಡಾಡು. ನೀವು ಕ್ಯಾಮಿ ಹಾಕ್ಕೊಂಡಿದ್ರಿಂದ ಸ್ವಾಮಿಗಳಿಗೆ ಯಾಕೆ ಸ್ವಾಮಿಗಳು ಇವತ್ತು ಜನ ಕೇಸರಿ ಅವರು ಏನೋ ಹಾಕೋತಾರಲ್ಲ ವಸ್ತ್ರಗಳನ್ನು, ಅವ್ರನ್ನ ಯಾವ ಜಾತಿಯವ್ರದ್ದು ಕೇಳಿದ್ರು ಹೋಗೋಣನೇ ಕಾಲು ಮುಗಿತಾರೆ. ನಮ್ಮ ಕಡೆ 10 ರೂಪಾಯಿ ಎಂಥ ಬಡವದನ, ಎಂಥ ಸಣ್ಣ ಹೆಣ್ಮಗಳದ್ದು ಪಾಪ ಕಸ ತಕ್ಕೊಂಡು ಏನೋ ಜೀವನ ಮಾಡೋಂಥ ಹೆಣ್ಮಗಳು ಒಂದು 10 ರೂಪಾಯಿ ಕೈಯಲ್ಲಿ ಕೊಟ್ಟು ಕಾಲು ಮುಗಿತಾಳೆ. ಆಕೆ ಪಾಪ ಗೊತ್ತಿಲ್ಲ ಇವ್ರು ಯಾವ ಜಾತಿ ಸ್ವಾಮಿಗಳು, ಲಿಂಗಾಯತರ ಸ್ವಾಮಿಗಳು ಗೊತ್ತಿಲ್ಲ, ಬ್ರಾಹ್ಮಣರ ಸ್ವಾಮಿಗಳು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಯಾಕೆ ಮುಗಿತಾರೆ ಅಂದರೆ ಅವ್ರು ಹಾಕ್ಕೊಂಡಂಥ ಕೇಸರಿ. ಅದಕ್ಕೆ ಹಿಂದೂ ಧರ್ಮದಲ್ಲಿ ಕೇಸರಿಗೆ ಅಷ್ಟು ಮಹತ್ವ ಇದೆ. ನೀವು ಸನಾತನ ಧರ್ಮದಿಂದ ಪ್ರತ್ಯೇಕವಾಗಿ ಲಿಂಗಾಯತರಾಗಬೇಕತ್ತೀರಿ. ವೀರಶೈವರು ನಮ್ಮ ಸಂಬಂಧ ಇಲ್ಲ ಕೇಳ್ತಾರೆ. ಮೈಸೂರು ಭಾಗದಲ್ಲಿ ಎಲ್ಲ ಕರೆಯೋದು ಶೈವ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಕರೆಯೋದು ಲಿಂಗಾಯತ. ಎಲ್ಲರ ಮನೆಯ ಲಿಂಗಾಯತರಲ್ಲಿಯೂ ಶಿವನೇ ಅದಾನೆ. ನಾವೆಲ್ಲ ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತರೇ ಇದ್ದೀವಿ. ನಾವು ವಿಭೂತಿನೂ ಹಚ್ಕೋತೀವಿ, ವೀರಶೈವರು ವಿಭೂತಿನ ಹಚ್ಕೋತಾರೆ, ಅವರು ಲಿಂಗ ಪೂಜೆ ಮಾಡ್ಕೋತಾರೆ, ನಾವು ಲಿಂಗ ಪೂಜೆ ಮಾಡ್ಕೋತೀವಿ. ಮದುವೆ ಕಾರ್ಯಕ್ರಮದಲ್ಲಿ ಒಂದೇ ಸಮಾನವಾಗಿದ್ದರೂ ಸಹ ಇವತ್ತು ಹಿಂದುತ್ವದ ಪರವಾಗಿ ಕನೇರಿ ಮಠದ ಸ್ವಾಮಿಗಳು ಮಾತಾಡಿದ್ರೆ ಇವತ್ತು ರಾಜ್ಯದಲ್ಲಿ ನಿರ್ಬಂಧ ಆಗ್ತಾರೆ.